ಲೋ ಬಜೆಟ್ ಅಲ್ಲ, ನಿಮಗೆ ಮಾಡ್ಬೋದಿತ್ತು. ಒನ್ ಮ್ಯಾನ್ ಶೋ ಆಗ್ತಿತ್ತಲ್ಲ ಅದು. ಅಲ್ಲಿ ಕೂತಿದ್ಯಲ್ಲ ನೀನು, ಇನ್ನೂ ರೆಡಿ ಆಗಿಲ್ವಾ ನೀನು? ರೆಡಿ ಆಗಲ್ಲ, ಬೇಗ ಹೇಳಿದ್ದೀನಿ ತಾನೇ ಬೇಗ ಹೋಗೋಣ ಅಂತ. ಎಲ್ಲಿಗೋ ಹೇಳಿದ್ನಲ್ಲ ಮತ್ತೆ ಒಂದು ಪ್ಲಾನ್ನ. ಇವತ್ತು ಒಳ್ಳೆ ಟೈಮ್ ಬಾ. ಜಾಸ್ತಿ ಈಗಿನ ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀನಿ ಕಣ. ಬೇಗ ರಿಲೀಸ್ ಮಾಡೋಣ. ಆರೋದು ಕಾಟ ಕೊಡೋದಂತೂ ಬಿಡಲ್ಲ. ಒಂದಿನ ನಿದ್ದೆ ನನ್ಗೋಸ್ಕರ ಬಿಡಕ್ಕಾಗಲ್ವೇನೋ. ಬಾ ಬಾ ಏನು ಮಾಡೋದು. ರಜಾ ಪೆಟ್ರೋಲ್ ಹಾಕ್ಸ್ತಿಲ್ಲ. ಇವತ್ತು ಹಾಕಲ್ಲ, ಇನ್ನೊಂದಿನ ಹಾಕ್ತೀನಿ ಬಾ. ಫುಲ್ ಟೈಮ್ ಮಾಡ್ತೀನಿ ಇನ್ನೊಂದಿನ. ಬಾ ಬಾ ಯಾವ ಮಾಡಿಸ್ತೇನೆ. ಅವತ್ತು ಮೊನ್ನೆ ಒಂದು ಡಿಸೈನ್ದು ಹೇಳಿದ್ನಲ್ಲ ನಾನು ಮೂವಿದು, ಅದು ಆಯ್ತಾ? ಮಾಡಿದ್ದೀರಾ ಏನಾದ್ರು? ಇಲ್ಲ, ಅದು ಅಂದರೆ ನೋಡಿ, ನಾವು ಡಿಸೈನ್ ಮಾಡಿ ನಮ್ದೆಲ್ಲ ನಿಮ್ದು ಸಿಂಪಲ್ ಡಿಸೈನ್ ಆಗ್ತದೆ. ನಮ್ದೊಂದು ಡಿಸೈನರ್ ಇದ್ದಾರೆ ಬೇಕಾದ್ರೆ, ನಿಮ್ಗೆ ಒಳ್ಳೆ ಡಿಸೈನ್ ಎಲ್ಲ ಒಳ್ಳೆ ಮಾಡಿ ಕೊಡ್ತಾರೆ. ಪ್ರೊಫೆಷನಲ್ ಡಿಸೈನರ್ ಜಗದೀಶ್ ಅಲ್ಟ್ರಾ ಡಿಸೈನ್ ಅಂತೇಳಿ, ಇಲ್ಲಿ ಅವ್ರದ್ದು ಆಫೀಸ್. ನೀವು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಬೋದು, ಒಳ್ಳೆ ಡಿಸೈನ್ ಬೇಕಾದ್ರೆ ಅಂತ. ನಿಮ್ದು ಫಸ್ಟ್ ಮೂವಿ ಅಲ್ಲ, ಒಳ್ಳೆ ಒಳ್ಳೆ ಇದು ಐಡಿಯಾ ಎಲ್ಲ ಮಾಡಿ ಅವರು ಸ್ವಲ್ಪ ಪೋಸ್ಟರ್ ಎಲ್ಲ ಮಾಡ್ತಾರೆ. ಚಂದ ಮಾಡಿ ಕೊಡ್ತಾರೆ. ಚಂದ ಮಾಡಿ ಕೊಡ್ತಾರೆ. ನಮ್ಮದೇ ಜನ, ನಮ್ಮ ಹೆಸರು ಹೇಳಿ ಅವ್ರು. ಮತ್ತೆ ನಾನು ಬೇಕಾದ್ರೆ ಈಗ ಸ್ವಲ್ಪ ಮತ್ತೆ ಮಾತಾಡ್ತೀರಾ? ಮತ್ತೆ ಫೋನ್ ಮಾಡಿ ಎಲ್ಲ ನಮ್ದು ಇಲ್ಲಿ ಅವರು ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿ ಹೋಗ್ಲಿಲ್ಲ, ಒಂದು ಭೋಜನ ರಸ ಹತ್ತಿರ ಇದೆ, ವಾಕೇಬಲ್ ಹೋಗಿ. ಸರಿ, ಎಲ್ಲ ಮೇಡಮ್ ಆಯ್ತು ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಹೇಳಿದ ಅಡ್ರೆಸ್ ಇದೆ ನಮ್ಗೆ? ಇದೆ ಬಾ, ಕರೆಕ್ಟಾಗಿದೆ. ಇದೆನಾ? ಸರ್ ಬರ್ಬೋದಾ? ಹಾಂ ಎಸ್ ಪ್ಲೀಸ್ ಬನ್ನಿ, ಹೇಳಿ. ಸರ್, ಇಲ್ಲಿ ಪ್ರಿಂಟರ್ ಒಬ್ರು ಇದ್ರಲ್ಲ, ಅವರು ಒಂದು ರೆಫರ್ ಮಾಡಿದ್ರು. ಯಾವುದ್ರ ಬಗ್ಗೆ? ಒಂದು ಮೂವಿದೊಂದು ವರ್ಕ್ ಇತ್ತು ಸರ್, ಒಂದು ಡಿಸೈನ್. ಕೂತ್ಕೊಳ್ಳಿ ಮಾತಾಡೋದು. ಎಸ್ ನಮ್ಮವ್ರೆ ಸರ್, ನಮ್ಮವ್ರೆ. ಹಾಂ ಬನ್ನಿ ಕೂತ್ಕೊಳ್ಳಿ. ಸರಿ, ನಿಮ್ಮದು ಪೋಸ್ಟರಿಗೆ ನಿಮ್ಮ ಹತ್ರ ಕಾನ್ಸೆಪ್ಟ್ ರೆಡಿ ಉಂಟಾ ಅಥವಾ ಒಂದು ಬ್ರೇಕ್ ಮಾಡಿ ಕೊಡಬೇಕಾ ನಿಮಗೆ? ಸರ್, ಅದು ಕಾನ್ಸೆಪ್ಟ್ ಉಂಟು ಸರ್ ನನ್ನ ಹತ್ರ ಈಗ ಆಲ್ರೆಡಿ. ಓಕೆ, ಎಕ್ಸ್ಪ್ಲೇನ್ ಮಾಡಿ. ಸರ್, ಕಾನ್ಸೆಪ್ಟ್ ಹೇಗೆ ಅಂದರೆ, ಒಬ್ಬ ಹುಡುಗ A few moments later. ಓಕೆ, ಗುಡ್ ಕಾನ್ಸೆಪ್ಟ್. ಇದು ನಿಮ್ಮದು ಇದರಿಂದ ಮುಂಚೆ ಮಾಡಿದಿರ ಇದು ಫಿಲ್ಮ್, ಶಾರ್ಟ್ ಫಿಲ್ಮ್ ಟೈಪ್? ಮಾಡಿದ್ವಿ ಸರ್. ಆ್ಯಕ್ಚುಲಿ ನಾವು ಒಂದು ಶಾರ್ಟ್ ಫಿಲ್ಮ್ ಸೀರೀಸ್ ಮಾಡಿದ್ವಿ, ಅವತ್ತೊಂದು ದಿನ ಅಂತ. ಮತ್ತೆ ಒಂದು ಕವರ್ ಸಾಂಗ್ ಮಾಡಿದ್ವಿ, ಮತ್ತೆ ಒಂದೆರಡು ಪೊಲಿಟಿಕಲ್ ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡಿದ್ವಿ ಸರ್. ಅಂದರೆ ನಿಮ್ಮದು ಇದೇ ಫಿಲ್ಮೇ ಮಾಡೋದ ಫೀಲ್ಡ್ ನಿಮ್ಮದು? ಇಲ್ಲ ಸರ್, ಆ್ಯಕ್ಚುಲಿ ಒಂದು ಪ್ರೊಫೆಷನ್, ನಾನು ನರ್ಸಿಂಗು ಪ್ರೊಫೆಷನ್ ಮಾಡ್ತಾ ಇರೋದು. ಬಟ್ ನನಗೆ ಇಂಟ್ರೆಸ್ಟ್ ಇದ್ದ ಫೀಲ್ಡ್ ಅಂದರೆ ನನಗೆ ಇದು ಸರ್, ಅದಕ್ಕೋಸ್ಕರ ಒಂದು ನರ್ಸಿಂಗ್ ಇದ್ದು ನೀವು ಇದನ್ನು ಮಾಡ್ತಿದ್ದೀರಿ. ವೆರಿ ಗುಡ್, ಅಪ್ರಿಷಿಯೇಟೆಡ್. ಓಕೆ, ನಿಮ್ದು ಅದರ ಡಾಟಾದ ತಂದಿದ್ದೀರಾ? ಡಾಟಾ ಕೊಡಿ. ಡಾಟಾ ಉಂಟು ಸರ್. ಸರ್, ಇದ್ದಲ್ಲ ನಮಗೆ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಾನು ಹೇಳಿದ್ದು, ನೀವು ರೆಕಾರ್ಡ್ ಮಾಡಿದ ರಾ ಫೈಲ್ ಪೆನ್ ಡ್ರೈವ್ ಅಂದರೆ ಪೋಸ್ಟರ್ ಚೆನ್ನಾಗಿ ಬರುತ್ತೆ. ಅದು ನಿಮಗೆ ಪೆನ್ ಡ್ರೈವ್ ಒರಿಜಿನಲ್ ಫೈಲ್ ಬೇಕು. ಅದು ಪೆನ್ ಡ್ರೈವ್ ಇಲ್ಲ ಸರ್ ನಮ್ಮ ಹತ್ರ. ನೀವು ರೆಕಾರ್ಡ್ ಮಾಡಿದ ಕ್ಯಾಮರಾದ ಅದರಲ್ಲಿ? ಅಂದರೆ ನಾವು ಕ್ಯಾಮ್ರಾದಲ್ಲಿ ಮಾಡಿಲ್ಲ ಸರ್, ನಾವು ಆ್ಯಕ್ಚುಲಿ ಕಂಪ್ಲೀಟ್ ಆಗಿ ಈ ಮೂವಿನ ಫೋನಲ್ಲೇ ಮಾಡಿದ್ವಿ. ಶಾರ್ಟ್ ಫಿಲ್ಮ್ ಅಲ್ಲದೆ? ಇಲ್ಲ ಸರ್, ಶಾರ್ಟ್ ಫಿಲ್ಮ್ ಅಂದರೆ ನಾವು ಅಂಥ ಬಜೆಟ್ ಏನೂ ಹಾಕಿಲ್ಲ, ಎಲ್ಲ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋದು ಸರ್. ಅಂತ ಕೈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ವಿ? ಹೌದು ಸರ್, ಮೊಬೈಲಲ್ಲಿ ಕಂಪ್ಲೀಟ್ ಆಗಿ ಮೊಬೈಲಲ್ಲೇ ಮಾಡಿದ್ವಿ ಸರ್. ಮೊಬೈಲ್ ಮಾಡಲಿಕ್ಕೆ ಆಗುತ್ತೆ ಆಗೋದು. ಮತ್ತು ಎಡಿಟ್ ಕೂಡ ಎಡಿಟಿಂಗ್ ಮಾಡಿ ಅಂತ ಕಾನ್ಸೆಪ್ಟ್ ಹೇಳಿದ್ದು, ಅದು ಎಡಿಟಿಂಗ್ ಕೂಡ? ನಾವು ಎಡಿಟಿಂಗ್ ಕೂಡ ಮೊಬೈಲಲ್ಲೇ ಮುಗಿಸಿದ್ದೀನಿ ಸರ್. ಇಂಟ್ರೆಸ್ಟಿಂಗ್. ಇದು ನಿಮಗೆ ಪೋಸ್ಟರ್ ಅಂದಾಜು ಎಷ್ಟು ದಿವಸದ ಟೈಮ್ ಉಂಟು ಮಾಡಲಿಕ್ಕೆ ನಮಗೆ? ಇಲ್ಲ ಸರ್, ಆದಷ್ಟು ಬೇಗ ಮಾಡಬೇಕು. ಯಾಕಂದರೆ ಒಂದು 2 ವರ್ಷದಿಂದ ಇದರಲ್ಲಿ ಇದನ್ನೇ ಮಾಡ್ತಾ ಇದ್ದೀನಿ ನಾನು, ಸೊ ಬೇಗ ರಿಲೀಸ್ ಮಾಡಬೇಕು ಅಂತ. ಟೈಮ್ ತುಂಬ ಶಾರ್ಟ್ ಉಂಟು, ಬಟ್ ನಾನು ಪೋಸ್ಟರ್ ತೋರಿಸ್ತೇನೆ.
ನೀವು ಇದಕ್ಕೆ ನನಗೆ ಡೀಟೇಲ್ಸ್ ಕೊಡಿ. ಇದೊಂದು ಕುಂಕಣಿ ಫಿಲ್ಮ್ ರಿಮೈಂಡ್ ಮೇಡಮ್ ಅಂತ ಪೋಸ್ಟರ್, ಫಿಲ್ಮ್ ಇದೆ ಪೋಸ್ಟರ್. ನನಗೆ ನಿಮ್ಮ ಪೋಸ್ಟರ್ ಡೀಟೇಲ್ಸ್ ಬೇಕಲ್ಲ, ನನಗೆ ಡೀಟೇಲ್ಸ್ ಕೊಡಿ ಆಯಿತಾ. ಇದರದ್ದು ನಿಮ್ಮದು ಯಾವುದು ಪ್ರೆಸೆಂಟ್ ಚಾನಲ್ ಯಾವುದು? ಚಾನಲ್ ಒಂದು ಸಿಂಗಲ್ ಸ್ಕ್ರೀನ್ ಅಂತ ಸರ್. ಸಿಂಗಲ್ ಸ್ಕ್ರೀನ್ ಸ್ಕ್ರೀನ್ ಸರ್? ಸ್ಕ್ರೀನ್ ಓಕೆ. ಟ್ಯೂನ್ ಆ್ಯಂಡ್ ಲಿರಿಕ್ಸ್ ಸಾಂಗ್ ಉಂಟಾ? ಸಾಂಗ್ ಅಂತ ಇಲ್ಲ ಸರ್, ಅದು ಯೂಟ್ಯೂಬ್. ಅದೆಲ್ಲ ಮೆನ್ಷನ್ ಮಾಡಬೇಕಂತಲ್ಲ. ಆಯ್ತಾ. ಎಡಿಟರ್ ರೈಟರ್ ನಾನೇನು ಸರ್. ನೀವೇ? ಸರ್ ನಿಮ್ಮದು? ನವೀನ್. ಸಾರಿ. ಡೈರೆಕ್ಷನ್ ನಾನೇ ಸರ್. ನವೀನ್. ಸ್ಕ್ರೀನ್ ಪ್ಲೇ ಕೋ ಡೈರೆಕ್ಟರ್ ಅಂತ ನಿಮಗೆ ಸಬ್ ಕೋಡಿಟರ್ ಅಂತ? ಕೋ ಡೈರೆಕ್ಟರ್ ಅಂತ ಏನಿಲ್ಲ ಸರ್, ನಂದೇ ಡೈರೆಕ್ಟರ್. ಕೋರಿಯೋಗ್ರಾಫರ್ ಅಂತ ಯಾರು ಇಲ್ಲ ಸರ್, ಅದನ್ನ ನೀವೇ ಮಾಡಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಅಂತೆಲ್ಲ ಎಡಿಟರ್ ನೀವು ಯಾಕೆ ಇದ್ದೀರಿ? ಅಂದರೆ ಆ್ಯಕ್ಟಿಂಗ್ ಕೂಡ ನೀವೇ ಮಾಡಿದ್ದೆ? ಇಲ್ಲ, ಆಕ್ಟಿಂಗ್ ಒಂದು ನಾನು ಮಾಡಿದೆ ಸರ್, ಅದೊಂದು ನನ್ನ ಕೈಲಾಗಲ್ಲ. ಆಕ್ಟಿಂಗ್ ಒಂದು ಮಾಡಿದ್ದೀನಿ. ಲೋ ಬಜೆಟ್ ಅಲ್ಲ, ನೀವೇ ಮಾಡ್ಬೋದಿತ್ತು. ಒನ್ ಮ್ಯಾನ್ ಶೋ ಆಗ್ತಿತ್ತಲ್ಲ, ಅದೊಂದು ಮಾಡಿಲ್ಲ ಸರ್. ವೆರಿ ಗುಡ್. ಇಷ್ಟೇ. ನೀವು ನಿಮ್ಮ ಟೀಮ್ ಹೆಸರೆಲ್ಲ ಕೊಡಿ. A few moments later. ಸರ್, ಅದು ನಿಮ್ಮ ಚಾರ್ಜಸ್ ಎಷ್ಟಾಗ್ಬೋದು ಅಂತ ಸರ್? ಎಷ್ಟಾಗುತ್ತೆ ನೋಡಿ, ನಮ್ಮ ಒರಿಜಿನಲ್ ಚಾರ್ಜಸ್ ಅಂತ ಹೇಳಿದರೆ ಅದಷ್ಟು ನಿಮಗೆ ಸರಿಯಾಗಲ್ಲ. ಯಾಕಂದರೆ ನೀವು ಬಜೆಟ್ ಇಲ್ಲ, ನೀವು ಇಂಟ್ರೆಸ್ಟ್ ಆಗಿ ಮಾಡಿಬಿಟ್ಟು ಫಿಲ್ಮ್ ಇದು ಕ್ಯಾಮರಾ ಕೂಡ ಯೂಸ್ ಮಾಡಿದ್ರೆ ನೋಡಿ, ಅದಕ್ಕೆ ನಾವು ನಿಮಗಿಂತ ಚಾರ್ಜ್ ಮಾಡಲ್ಲ. ಜಸ್ಟ್ ನಾರ್ಮಲ್ ಸಿಸ್ಟಮ್ ಅವರಿಂದ ನೋಡಿ ಅದನ್ನು ಚಾರ್ಜ್ ಮಾಡೋದು ಅಷ್ಟೇ. ಮತ್ತು ಅಷ್ಟೇ ವರಿ ಮಾಡಿ. ನೀವು ಡಿಸೈನ್ ಬಗ್ಗೆ ಕ್ವಾಲಿಟಿ ನೋ ಕಾಂಪ್ರಮೈಸ್, ಒಳ್ಳೆ ಡಿಸೈನ್ ಮಾಡಿ ಕೊಡ್ತೀನಿ. ಅದಕ್ಕೆ ಅಮೌಂಟ್ ಎಷ್ಟು ಬಿಲ್ ಬರ್ತದೆ ಹೊರಗೆ ಮಾಡ್ತೀವಿ. ಅದನ್ನು ಸಪೋರ್ಟ್. ಥ್ಯಾಂಕ್ಸ್. ಬರೀ ನಮ್ಮ ಅಟ್ಟ ಡಿಸೈನ್ ಕಡೆಯಿಂದ, ನಮ್ಮ ಟೀಮಿಂದ ನಿಮಗೆ ಆಲ್ ದ ಬೆಸ್ಟ್. ನೀವು ಸಕ್ಸಸ್ ಆಗಿ ನೆಕ್ಸ್ಟ್ ನಿಮ್ಮ ಫಿಲ್ಮ್ ಬರ್ತಲ್ಲ, ಆಗ ನಾನು ಜಸ್ಟ್ ಚಾರ್ಜ್ ಮಾಡ್ತೇನೆ, ಖಂಡಿತ ಚಾರ್ಜ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ತುಂಬ ಹೆಲ್ಪ್ ಆಯ್ತು. ಖಂಡಿತ. ಓಕೆ ಸರ್, ಸರಿ, ಬಾಯ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.